ನಮಸ್ಕಾರ. ಎಲ್ಲೆಲ್ಲೂ ಎಐದ್ದೇ ಮಾತು ಅಲ್ವಾ? ಕೆಲವರಿಗಿದು ವಾವ್ ಅನ್ಸಿದ್ರೆ ಕೆಲವರಿಗೆ ಭಯಾನಕ ಅನ್ಸುತ್ತೆ. ಹಾಗಾದ್ರೆ ಇದರಲ್ಲಿ ಯಾವುದು ನಿಜ, ಯಾವುದು ಸುಳ್ಳು? ಬನ್ನಿ ಇವತ್ತು ಎಐ ಬಗ್ಗೆ ಇರೋ ಕಲ್ಪನೆಗಳನ್ನ ಬದಿಗಿಟ್ಟು ಅಸಲಿ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನಾವಿವತ್ತು ಏನೆಲ್ಲ ನೋಡ್ತೀವಿ? ಮೊದಲಿಗೆ ಎಐ ಅಂದ್ರೆ ಏನು ಅನ್ನೋ ಒಗಟಿನಿಂದ ಶುರು ಮಾಡಿ ಅದರ ಶಕ್ತಿ ಬಗ್ಗೆ ಇರೋ ದೊಡ್ಡ ದೊಡ್ಡ ಕಥೆಗಳು, ನಮ್ಮ ಕೆಲಸದ ಮೇಲೆ ಅದರ ಪ್ರಭಾವ, ಆಮೇಲೆ ಎಐನ ನಿಜವಾದ ಸತ್ಯ ಮತ್ತು ಕೊನೆಗೆ ಎಐ ಜೊತೆ ನಮ್ಮ ಮುಂದಿನ ದಾರಿ ಹೇಗಿರಲಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲರ ತಲೆಯಲ್ಲೂ ಓಡ್ತಿರುವ ಆ ಒಂದು ದೊಡ್ಡ ಪ್ರಶ್ನೆ, ಈ ಎಐ ನಮ್ಮ ಫ್ರೆಂಡಾ ಅಥವಾ ನಮ್ಮ ಶತ್ರುನಾ? ಇದೇ ಪ್ರಶ್ನೆ ಅಲ್ವಾ ನಮ್ಮಲ್ಲಿ ಒಂದೇ ಸಲಕ್ಕೆ ಕುತೂಹಲ ಭಯ ಎರಡನ್ನೂ ಹುಟ್ಟಿಸ್ತಾ ಇರೋದು? ಬನ್ನಿ ಈ ದ್ವಂದ್ವದ ಹಿಂದಿರೋ ಅಸಲಿ ಕತೆ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಎಐ ಬಗ್ಗೆ ಇರೋ ಅತಿ ದೊಡ್ಡ ಅಂದ್ರೆ ಸಿನಿಮಾಗಳಲ್ಲಿ ನೋಡಿ ನೋಡಿ ತಲೆಗೆ ತುಂಬಿಕೊಂಡಿರೋ ಕೆಲವು ಕಲ್ಪನೆಗಳನ್ನ ನೋಡೋಣ. ಎಐ ನಿಜವಾಗ್ಲೂ ನಮ್ಮನ್ನ ಕಂಟ್ರೋಲ್ ಮಾಡುತ್ತಾ? ಬನ್ನಿ ಸತ್ಯ ಏನು ಅಂತ ಪತ್ತೆ ಮಾಡೋಣ. ಇದು ಬಹುಶಃ ಎಲ್ಲರಿಗೂ ಇರೋ ಕಾಮನ್ ಭಯ. ಸಿನಿಮಾಗಳಲ್ಲಿ ತೋರಿಸೋ ಥರ ಒಂದು ದಿನ ಎಐಗೆ ತನ್ನದೇ ಬುದ್ಧಿ ಬಂದು ಮನುಷ್ಯರನ್ನೇ ಆಳೋಕ್ಕೆ ಶುರು ಮಾಡುತ್ತೆ ಅನ್ನೋ ಆತಂಕ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಎಐನ ರಿಮೋಟ್ ಕಂಟ್ರೋಲ್ ಯಾವಾಗ್ಲೂ ನಮ್ಮ ಕೈಯಲ್ಲೇ ಇರುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಎಐ ಡಿಸೈನ್ ಮಾಡೋರು ನಾವು, ಅದಕ್ಕೆ ಮಾಹಿತಿ ಕೊಡೋರು ನಾವು, ರೂಲ್ಸ್ ಬರೆಯೋರು ಕೂಡ ನಾವೇ. ಅದು ಜಸ್ಟ್ ನಾವು ಹೇಳಿದ ಹಾಗೆ ಕೇಳೋ ಒಂದು ಟೂಲ್ ಅಷ್ಟೇ. ಕೆಲವೊಮ್ಮೆ ಎಐ ಜೊತೆ ಮಾತಾಡ್ಬೇಕಾದ್ರೆ ಅದು ಎಷ್ಟು ಚೆನ್ನಾಗಿ ಮನುಷ್ಯರ ಥರನೇ ಮಾತಾಡುತ್ತೆ ಅಂದ್ರೆ ಅದಕ್ಕೂ ನಮ್ಮ ಥರನೇ ಫೀಲಿಂಗ್ಸ್, ಒಪಿನಿಯನ್ಸ್ ಎಲ್ಲ ಇರ್ಬೋದೇನೋ ಅಂತ ಅನ್ಸೋದು ಸಹಜ. ಆದ್ರೆ ಕಥೆನೇ ಬೇರೆ ಇದೆ ನೋಡಿ. ಎಐ ಅಂದ್ರೆ ಅದೊಂದು ಸೂಪರ್ ಸ್ಮಾರ್ಟ್ ಪ್ಯಾಟರ್ನ್ ಮ್ಯಾಚಿಂಗ್ ಸಿಸ್ಟಮ್. ಅಂದ್ರೆ ಲಕ್ಷಾಂತರ ಡೇಟಾದಲ್ಲಿರೋ ಒಂದೇ ಥರದ ವಿಷಯಗಳನ್ನು ಗುರುತಿಸಿ ಅದಕ್ಕೆ ತಕ್ಕಾಗೆ ಉತ್ತರ ಕೊಡುತ್ತೆ. ಅದಕ್ಕೆ ತನ್ನದೇ ಆದ ಖುಷಿ, ದುಃಖ, ಕೋಪ, ಅಹಂಕಾರ ಇಂಥದ್ದೇನೂ ಇರಲ್ಲ. ನಾವು ಕೊಟ್ಟ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡುತ್ತೆ ಅಷ್ಟೇ. ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಅದೇನಂದ್ರೆ ಎಐ ಕೊಡೋ ಪ್ರತಿಯೊಂದು ಉತ್ತರನೂ 100% ಸರಿ ಇರುತ್ತೆ ಅಂತ ಕ್ರೂಡಾಗಿ ನಂಬೋದು. ಎಷ್ಟೋ ಜನ ಇದನ್ನೇ ಫೈನಲ್ ಸತ್ಯ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ರಿಯಾಲಿಟಿ ಏನು ಅಂದ್ರೆ ಎಐಗೆ ನಾವು ಯಾವ ಡೇಟಾ ಕೊಟ್ಟಿರ್ತೀವೋ ಅದ್ರ ಮೇಲೇನೇ ಅದರ ಉತ್ತರಗಳು ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಆ ಡೇಟಾದಲ್ಲೇ ತಪ್ಪುಗಳಿದ್ರೆ ಆಗ ಎಐ ಕೊಡೋ ಉತ್ತರದಲ್ಲೂ ತಪ್ಪುಗಳಿರುತ್ತೆ. ಅದಕ್ಕೆ ಎಐ ಒಂದು ಹೆಲ್ಪ್ ಮಾಡೋ ಟೂಲ್ ಅಷ್ಟೇ, ಅದರ ಮಾತೆ ವೇದವಾಕ್ಯ ಅಲ್ಲ. ನಾವು ಒಂದ್ಸಲ ಚೆಕ್ ಮಾಡೋದು ತುಂಬಾನೇ ಮುಖ್ಯ. ಸರಿ, ಈಗ ನಮ್ಮೆಲ್ಲರ ಜೀವನದ ಅತಿ ಮುಖ್ಯವಾದ ಭಾಗ ಅಂದ್ರೆ ನಮ್ಮ ಕೆಲಸ. ಈ ಎಐ ನಮ್ಮ ಕೆಲಸಗಳ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ? ನಮ್ಮ ಕೆಲಸವನ್ನ ಕಿತ್ಕೊಳ್ತಾ ಅಥವಾ ಹೊಸ ಅವಕಾಶಗಳನ್ನ ಸೃಷ್ಟಿಸ್ತಾ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಬಹುಶಃ ಇವತ್ತು ಎಲ್ಲರಿಗೂ ಇರೋ ದೊಡ್ಡ ಆರ್ಥಿಕ ಭಯ ಅಂದ್ರೆ ಇದೇ. ಎಐ ಬಂದು ನಮ್ಮೆಲ್ಲರ ಕೆಲಸಗಳನ್ನ ಕಿತ್ಕೊಂಡ್ಬಿಡುತ್ತಂತ. ಇದರಲ್ಲಿ ನಿಜ ಎಷ್ಟು? ಇದನ್ನ ಉದ್ಯೋಗ ನಾಶ ಅಂತ ನೋಡೋ ಬದಲು ಉದ್ಯೋಗ ಪರಿವರ್ತನೆ ಅಂತ ನೋಡೋದು ಸರಿ ಅನ್ಸುತ್ತೆ. ನೋಡಿ, ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ್ಲೂ ಹೀಗೆ ಆಗುತ್ತೆ. ಕೆಲವು ಹಳೇ ಕೆಲಸಗಳು ಹೋಗುತ್ತೆ, ಆದ್ರೆ ಅದರ ಜೊತೆಗೇನೆ ಎಷ್ಟೋ ಹೊಸ ಕೆಲಸಗಳು ಹುಟ್ಕೊಳ್ತವೆ. ಎಐ ಕೂಡ ಅದೇ ರೀತಿ. ನಂಬೋಕೆ ಕಷ್ಟ ಆಗಬಹುದು, ಆದ್ರೆ ಎಐ ಇಂದಾಗಿಯೇ ಎಷ್ಟೊಂದು ಹೊಸ ರೀತಿಯ ಕೆಲಸಗಳು ಹುಟ್ಕೊಳ್ತಾ ಇವೆ. ಉದಾಹರಣೆಗೆ ಎಐ ಟ್ರೈನರ್ಸ್, ಪ್ರಾಂಪ್ಟ್ ಡಿಸೈನರ್ಸ್, ಆಟೋಮೇಷನ್ ಎಕ್ಸ್ಪರ್ಟ್ಸ್, ಹೀಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ. ಅಂದ್ರೆ ನಮ್ಮ ಕ್ರಿಯೇಟಿವಿಟಿಗೆ, ಯೋಚನೆ ಮಾಡೋ ಶಕ್ತಿಗೆ ಇನ್ನಷ್ಟು ಬೆಲೆ ಬರ್ತಾ ಇದೆ. ಎಐ ಅಂದ ತಕ್ಷಣ ಅಯ್ಯೋ ಅದೆಲ್ಲ ದೊಡ್ಡ ದೊಡ್ಡ ಕೋಡಿಂಗ್ ಗೊತ್ತಿರೋರಿಗೆ ಮಾತ್ರ ಅಂತ ಅನ್ಕೊಂಡಿರ್ತೀವಿ. ಸಾಮಾನ್ಯ ಜನರಿಗೆಲ್ಲ ಇದನ್ನು ಬಳಸೋಕೆ ಆಗಲ್ಲ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. ಈ ಸ್ಲೈಡ್ ನೋಡಿ, ಇಲ್ಲಿರೋ ಟೂಲ್ಸ್ ಎಲ್ಲ ಬಳಸೋಕೆ ನಿಮಗೆ ಯಾವುದೇ ಕೋಡಿಂಗ್ ಜ್ಞಾನ ಬೇಕಾಗಿಲ್ಲ. ಸಿಂಪಲ್ ಆಗಿರೋ ಇಂಟರ್ಫೇಸ್ ಮೂಲಕ ಯಾರೋ ಬೇಕಾದ್ರೂ ಎಐನ ಪವರನ್ನ ಬಳಸ್ಕೊಳ್ಬೋದು ಅನ್ನೋಡೋಕೆ ಇವೇ ಬೆಸ್ಟ್ ಎಕ್ಸಾಂಪಲ್ಸ್. ಇಲ್ಲಿಯವರೆಗೆ ಎಐ ಬಗ್ಗೆ ಇದ್ದ ಕಲ್ಪನೆಗಳನ್ನೆಲ್ಲ ನೋಡಿದ್ವಿ. ಸರಿ, ಹಾಗಾದ್ರೆ ಆ ಗೊಂದಲಗಳನ್ನೆಲ್ಲ ಬದಿಗಿಟ್ಟು ಎಐ ಅಂದ್ರೆ ನಿಜವಾಗ್ಲೂ ಏನು ಮತ್ತು ಅದು ಏನಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಎಐ ಎಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಒಂದು ರೋಬೋಟ್. ಆದ್ರೆ ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ರೋಬೋಟ್ ಅನ್ನೋದು ಒಂದು ಮೆಷಿನ್, ಅಂದ್ರೆ ಹಾರ್ಡ್ವೇರ್. ಎಐ ಅನ್ನೋದು ಅದನ್ನ ಓಡಿಸೋ ಸಾಫ್ಟ್ವೇರ್. ಎಐ ಬರೀ ರೋಬೋಟ್ ಅಲ್ಲ, ನಮ್ಮ ಮೊಬೈಲ್ನಿಂದ ಹಿಡಿದು ವೆಬ್ಸೈಟ್ಗಳವರೆಗೂ ಎಲ್ಲ ಕಡೆ ಇದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದು ಈ ಇಡೀ ವಿಶ್ಲೇಷಣೆಯ ಸಾರಾಂಶ. ಎಐ ಅನ್ನೋದು ನಮ್ಮ ಕೆಲಸಗಳಲ್ಲಿ ಸಹಾಯ ಮಾಡೋಕೆ ಮನುಷ್ಯರೇ ಸೃಷ್ಟಿಸಿರೋ ಒಂದು ಟೂಲ್. ರಿಪೀಟ್ ಆಗೋ ಬೋರಿಂಗ್ ಕೆಲಸಗಳನ್ನ ಅದು ಮಾಡುತ್ತೆ. ಇದರಿಂದ ನಮಗೆ ಕ್ರಿಯೇಟಿವ್ ಆಗಿ ಯೋಚಿಸೋಕೆ ಹೆಚ್ಚು ಟೈಮ್ ಸಿಗುತ್ತೆ. ಯಾವುದೇ ಒಂದು ಪವರ್ಫುಲ್ ಟೂಲ್ ಥರನೇ ಎಐ ಕೂಡ ಡೇಂಜರಸ್ ಆಗೋದು ಅದನ್ನ ಬಳಸೋ ರೀತಿಯಿಂದ. ಒಂದು ಚಾಕು ಥರ, ಅದರಿಂದ ತರಕಾರಿ ಕೂಡ ಹೆಚ್ಚಬಹುದು, ಬೇರೆ ಕೆಟ್ಟ ಕೆಲಸಕ್ಕೂ ಬಳಸ್ಬೋದು.
ಹಾಗೇನೇ ಅಪಾಯ ಇರೋದು ಟೆಕ್ನಾಲಜಿಲಲ್ಲ, ಅದನ್ನ ಬಳಸೋರ ಉದ್ದೇಶದಲ್ಲಿ. ಕೊನೆಗೆ ಎಐಅನ್ನ ಸೇಫ್ ಆಗಿ ಬಳಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಸರಿಯಾದ ರೂಲ್ಸ್, ಗೈಡ್ಲೈನ್ಸ್ ಹಾಕ್ಕೊಂಡ್ರೆ ಇದೊಂದು ತುಂಬಾನೇ ಸೇಫ್ ಮತ್ತು ಯೂಸ್ಫುಲ್ ಟೆಕ್ನಾಲಜಿ ಆಗಿರುತ್ತೆ. ಸರಿ, ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದ ಎಲ್ಲಾ ಮುಖ್ಯ ಪಾಯಿಂಟ್ಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಂಡು ಎಐ ಜೊತೆ ನಮ್ಮ ಫ್ಯೂಚರ್ ಹೇಗಿರ್ಬೋದು ಅಂತ ಯೋಚಿಸೋಣ. ಈ ಪ್ರಮುಖ ವಿಷಯಗಳನ್ನ ನೆನ್ಪಲ್ಲಿ ಇಟ್ಕೊಳ್ಳೋದು ಮುಖ್ಯ. ಎಐ ನಮ್ಮ ಕಂಟ್ರೋಲಲ್ಲಿರೋ ಒಂದು ಟೂಲ್. ಅದಕ್ಕೆ ಫೀಲಿಂಗ್ಸ್ ಇಲ್ಲ. ಅದು ಕೆಲಸಗಳನ್ನ ಬದಲಾಯಿಸುತ್ತೆ, ಹೊಸ ಅವಕಾಶಗಳನ್ನ ಕೊಡುತ್ತೆ. ಇದು ಎಲ್ಲರಿಗೂ ಲಭ್ಯ ಇದೆ, ಮತ್ತೆ ಇದರ ಸೇಫ್ಟಿ ನಾವು ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಈ ವಿಶ್ಲೇಷಣೆಯನ್ನ ಈ ಒಂದು ಬಲವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಎಐನ ಕಂಟ್ರೋಲ್ ನಮ್ಮ ಕೈಯಲ್ಲಿದೆ. ಹಾಗಾದ್ರೆ ಅದರ ಭವಿಷ್ಯವನ್ನ ನಾವು ಹೇಗೆ ರೂಪಿಸ್ತೀವಿ? ಸುಮ್ನೆ ನೋಡ್ತಾ ಕೂರೋ ಬದ್ಲು ಈ ತಂತ್ರಜ್ಞಾನವನ್ನ ಮನುಕುಲದ ಒಳ್ಳೆಯದಕ್ಕೆ ಹೇಗೆ ಬಳಸ್ಬೋದು ಅನ್ನೋದನ್ನ ನಾವೇ ನಿರ್ಧರಿಸ್ಬೇಕಿದೆ.